ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನನ್ನ ಹೊಸ ಚಾನಲ್ ನೇಮ್ ಬಂದು ಜೆನಿಷಾ ಕನ್ನಡ ವ್ಲಾಗ್ಸ್ ಅಂತ. ಸೊ ನನ್ನ ಹಳೆ ಚಾನಲ್ ಏನಿದೆ ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟನ್ನು ಮಾಡಿ. ಸೊ ಇದು ಪರ್ಸ್ನಲ್ಲಾಗಿ ವ್ಲಾಗ್ಸು ಮತ್ತು ಏನಾದರೂ ಟಿಪ್ಸು ಅಥವಾ ಎಲ್ಲಾದರೂ ಟೂರ್ ಹೋಗಿರ್ತೀರಲ್ವ, ಸೊ ಅದನ್ನೆಲ್ಲ ಈ ಒಂದು ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ ಚಾನಲಲ್ಲಿ ಬೇರೆ ಇವಾಗ ಸ್ಯಾರೀಸ್ ಬಗ್ಗೆ, ಬ್ಲೌಸ್ಗಳ ಬಗ್ಗೆ ಏನು ಮಾಡ್ತಿದ್ದೆ ಅದನ್ನು ಆ ಚಾನಲಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಚಾನಲಲ್ಲಿ ಬರೀ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಮಾತ್ರ ಈ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಕೃಷ್ಣ ಮತ್ತು ರಾಧೆ ಗೆಟಪ್ ಎರಡನ್ನೂ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿರೋವಂಥದ್ದು. ಸೊ ಇವೆರಡರಲ್ಲೂ ಕೃಷ್ಣ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಥವಾ ರಾಧೆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾಳ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮಕ್ಕಳನ್ನಂತೂ ಈ ರೀತಿ ರೆಡಿ ಮಾಡಿ ನೋಡೋದು ಅಂತಂದರೆ ಒಂಥರ ಚೆಂದ ಅಂತಲೇ ಹೇಳಬಹುದು. ಅದರಲ್ಲಂತೂ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಅಂದರೆ 1 ಇಯರಿಂದ ಒಂದು 5 ಇಯರ್ಸ್ ಒಳಗಡೆ ಮಕ್ಕಳಿಗೆ ಮಾತ್ರ ಈ ರೀತಿ ರೆಡಿ ಮಾಡಿ ನೋಡೋದು ಚೆನ್ನಾಗಿರುತ್ತೆ. ಸೆಕೆಂಡ್ ಬಂದು ರಾಧೆ ಡ್ರೆಸ್ಸನ್ನು ಹಾಕ್ಸಿದ್ವಿ. ಅದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸ್ವಲ್ಪ ಪೋಸ್ಗಳನ್ನ ಕೊಡು, ಡ್ಯಾನ್ಸನ್ನು ಮಾಡು ಅಂತಂದರೆ ಅವಳು ಮಾಡ್ತಿರಲಿಲ್ಲ. ಅವಳಿಗೆ ಯಾವ ರೀತಿ ಬೇಕೋ ಆ ರೀತಿಯೇ ಮಾಡ್ತಿದ್ಲು. ಅದನ್ನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿ ನನ್ನ ವ್ಲಾಗಲ್ಲಿ ನನ್ನ ಮಗಳ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ, ಅಂದರೆ ನನ್ನ ಮಗಳು ದಿನಚರಿ ಹೇಗಿರುತ್ತೆ ಏನು ಎಲ್ಲದ್ರ ಬಗ್ಗೆಯೂ ಸಹ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಪೋರ್ಟನ್ನು ಮಾಡಿ, ಓಕೆನಾ. ಇವತ್ತಿನ ವ್ಲಾಗ್ ಇದಿತ್ತು. ಏನು ವ್ಲಾಗ್ ಅಂತಂದರೆ ಯಾವುದೇ ರೀತಿ ವ್ಲಾಗೆಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ರೆಡಿ ಮಾಡಿ ಮತ್ತು ಫೋಟೋನು ಸಹ ತೆಗೆಸಿದ್ದೀವಿ. ದೊಡ್ಡ ಫೋಟೋ ಫ್ರೇಮ್ ಮಾಡೋದಕ್ಕೆ ಹೇಳಿದ್ದೀವಿ. ಅದು ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಓಕೆ ಬಾಯ್ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. Ang galing na talaga, Carol.